ಸರ್ಕಾರಿ ನೌಕರರ GPF ಲೋನನ್ನು K2ನಲ್ಲಿ ಬಿಲ್ ಮಾಡುವ ಸಂಪೂರ್ಣವಾದಂತಹ ಒಂದು ಪ್ರೋಸೆಸ್ನ ವಿಡಿಯೋ. ಇಲ್ಲಿ ನಾವು ಸರ್ಕಾರಿ ನೌಕರರ GPF ಲೋನನ್ನು ಮಾಡಲು ಕೇಸ್ ವರ್ಕರ್ ರೋಲ್ನಲ್ಲಿ ಬಿಲ್ ಪ್ರಿಪ್ರೇಷನನ್ನು ಮಾಡಬೇಕಾಗುತ್ತೆ. ಮೊದಲಿಗೆ ನಾವು ಕೇಸ್ ವರ್ಕರ್ ರೋಲ್ಗೆ ಹೋಗಬೇಕು. ಅದಾದ ನಂತರ ಇಲ್ಲಿ ಪಾತನ್ನು ನೋಡೋದಾದರೆ ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ನಲ್ಲಿ ಪ್ರೋಸೆಸ್ಗೆ ಹೋಗಿ ಕ್ರಿಯೇಟ್ ಬಿಲ್ಲನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ರಿಯೇಟ್ ಬಿಲ್ಲನ್ನು ಸೆಲೆಕ್ಟ್ ಮಾಡಿದ ನಂತರ ಫಸ್ಟ್ಗೆ ಇಲ್ಲಿ ಬರ್ತಕ್ಕಂತಹ ಬಿಲ್ ವಲಯ ಸ್ಟೇಟನ್ನು ತಗೋಬೇಕು. ಅದಾದ ನಂತರ ಬಿಲ್ ವಿಧ ಬಂದಾಗ ಜನರಲ್ ಪ್ರಾವಿಡೆಂಟ್ ಫಂಡ್ GPF ಬಿಲ್ CTS 7 ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕ್ಲೈಮ್ ವಿಧ ಬಂದಿದೆ. ಇಲ್ಲಿ ಲೋನ್ ಮಾಡ್ತಾ ಇರೋದ್ರಿಂದ GPF ಟೆಂಪರರಿ ಅಡ್ವಾನ್ಸನ್ನು ಸೆಲೆಕ್ಟ್ ಮಾಡಬೇಕು. ಫೈನಲ್ ವಿತ್ಡ್ರಾವಲ್ ಅಂತಕ್ಕಂಥದ್ದು ಕೊನೆಯಲ್ಲಿ ಮಾಡ್ತಕ್ಕಂಥದ್ದು. ಮಿಡ್ಲಲ್ಲಿ ಏನಾದರೂ ತಗೋಬೇಕಾಗಿದ್ರೆ ಪಾರ್ಷಿಯಲ್ ಫೈನಲ್ ವಿತ್ಡ್ರಾವಲ್ ಇರುತ್ತೆ. ಇಲ್ಲಿ ಲೋನ್ ಮಾಡಲು ಟೆಂಪರರಿ ಅಡ್ವಾನ್ಸನ್ನು ಸೆಲೆಕ್ಟ್ ಮಾಡಿ ಓಪನನ್ನು ನೀಡಬೇಕಾಗುತ್ತೆ. ಇಲ್ಲಿ ಓಪನ್ ಕೊಟ್ಟ ನಂತರ ನಾವು ಮೊದಲಿಗೆ ಆಫ್ಲೈನ್ ಆರ್ಡರನ್ನು ಸೆಲೆಕ್ಟ್ ಮಾಡಬೇಕು. ಆಫ್ಲೈನ್ ಆರ್ಡರನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಮಂಜೂರಾತಿ ಆದೇಶ ಸಂಖ್ಯೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮಂಜೂರಾತಿ ಆದೇಶ ಸಂಖ್ಯೆ ಇಲ್ಲಿ ಬಂದಾಗ GPFಗೆ ಸ್ಯಾಂಕ್ಷನ್ ಆರ್ಡರ್ನಲ್ಲಿ ಇರುತ್ತೆ. ಆ ಸ್ಯಾಂಕ್ಷನ್ ಆರ್ಡರ್ನ ಒಂದು ಸಂಖ್ಯೆಯನ್ನು ಇಲ್ಲಿ ನಮೂದು ಮಾಡಬೇಕಾಗುತ್ತೆ. ಸ್ಯಾಂಕ್ಷನ್ ಆರ್ಡರ್ ಸಂಖ್ಯೆಯನ್ನು ಇಲ್ಲಿ ನಮೂದು ಮಾಡ್ತಾ ಇದ್ದೇನೆ. ನಂತರ ದಿನಾಂಕ, ಸ್ಯಾಂಕ್ಷನ್ ಆರ್ಡರ್ನಲ್ಲಿ ನೀಡಿರ್ತಕ್ಕಂತಹ ದಿನಾಂಕವನ್ನು ಇಲ್ಲಿ ನೀಡಬೇಕಾಗುತ್ತೆ. ದಿನಾಂಕ ಮತ್ತು ಆರ್ಡರ್ ನಂಬರನ್ನು ಕೊಟ್ಟು ಓಪನ್ ನೀಡಬೇಕಾಗುತ್ತೆ. ಓಪನ್ ಮಾಡಿದಾಗ ಈ ರೀತಿಯ ಬಿಲ್ ಓಪನ್ ಆಗುತ್ತೆ. ಇಲ್ಲಿ ಜನರಲ್ ಡೀಟೇಲ್ಸ್ನಲ್ಲಿ ಸಾಮಾನ್ಯ ವಿವರಗಳಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಇಷ್ಟೇ. ವೆಚ್ಚದ ಲೆಕ್ಕ ಶೀರ್ಷಿಕೆಯನ್ನು ಸೆಲೆಕ್ಟ್ ಮಾಡಬೇಕು. ಇದು ಸ್ಟೇಟ್ ಹೆಡ್ ಬರೋದ್ರಿಂದ ಆ ಶೀರ್ಷಿಕೆಯನ್ನು ನಾವು ಮೊದಲನೇ ಟ್ಯಾಬ್ ಆದಂತಹ ಸಾಮಾನ್ಯ ಜನರಲ್ ಡೀಟೇಲ್ಸ್ನಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ CTS 7 GPF ಬಿಲ್ ಸೆಕೆಂಡ್ ಟ್ಯಾಬ್ಗೆ ಬಂದಾಗ ಮೊದಲಿಗೆ ಇಲ್ಲಿ ನೌಕರರ KJD ಸಂಖ್ಯೆಯನ್ನು ನೀಡಬೇಕಾಗುತ್ತೆ. KJD ಸಂಖ್ಯೆಯನ್ನು ನೀಡಿದ ತಕ್ಷಣ ಆ ನೌಕರರ ಮಾಹಿತಿ ಎಲ್ಲವೂ ಇಲ್ಲಿ ಫೆಚ್ ಆಗುತ್ತೆ. ಫೆಚ್ ಆದ ನಂತರ ನಾವಿಲ್ಲಿ ಮಾಹಿತಿಯನ್ನು ಸರಿಯಾಗಿ ಗಮನಿಸಬೇಕು. ನೌಕರರ ಹೆಸರು, ಅವರ ಹುಟ್ಟಿದ ದಿನಾಂಕ, ಸೇವೆಗೆ ಸೇರಿದ ದಿನಾಂಕ, ಅವರ ಮೂಲ ವೇತನ ಮತ್ತು GPF ಅಕೌಂಟ್ ನಂಬರನ್ನು ನೋಡಬೇಕಾಗುತ್ತೆ. GPF ಅಕೌಂಟ್ ನಂಬರ್ ಆದ ನಂತರ ಇಂದಿನ ಆರ್ಥಿಕ ಸಾಲಿನ ಲೇಖಪಾಲಕರ ಲೆಕ್ಕದ ಶುಲ್ಕು, ಅಂದರೆ ಕಳೆದ ವರ್ಷದ ಒಂದು GPF ಬ್ಯಾಲೆನ್ಸ್ ಶೀಟ್ನಲ್ಲಿ ನೀಡಿರ್ತಕ್ಕಂತಹ ಮೊತ್ತವನ್ನು ಇಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಇಂದಿನ ವರ್ಷದ GPFನಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತಕ್ಕಂತಹ ಡೀಟೇಲ್ಸ್ ಸಿಗುತ್ತೆ. ಆ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮೊದಲಿಗೆ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡ್ತೇನೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟ ನಂತರ ಇಲ್ಲಿ ಪ್ರಸಕ್ತ ಹಣಕಾಸು ಸಾಲಿಗೆ ವಂತಿಗೆ ಮೊತ್ತ ಅಂತ ಇದೆ. ಇಲ್ಲಿ ನಿಯಮಿತ ವಂತಿಗೆ ಮತ್ತು ವಸೂಲಾತಿ. ಇಲ್ಲಿ ನಿಯಮಿತ ವಂತಿಗೆ ಮತ್ತು ವಸೂಲಾತಿ ಎಂದಾಗ ಫೆಬ್ರವರಿ ಟು ಫೆಬ್ರವರಿ ಇದು GPFನ ಒಂದು ಕ್ಯಾಲೆಂಡರ್ ಆಗಿರುತ್ತೆ. ನಾವು ಈಗ ಬಿಲ್ ಮಾಡ್ತಾ ಇರತಕ್ಕಂಥದ್ದು ಫೆಬ್ರವರಿಗಿಂತ ಮುಂದೆ, ಅಂದರೆ ಜೂನ್ನಲ್ಲಿ ಬಿಲ್ ಮಾಡ್ತಾ ಇರೋದ್ರೆ ಫೆಬ್ರವರಿಯ ನಂತರ ಇರತಕ್ಕಂತಹ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ನಿಯಮಿತ ವಂತಿಗೆ ಅಂದರೆ ಪ್ರೀಮಿಯಂ ಮತ್ತು ಯಾವುದಾದ್ರೂ ವಸೂಲಾತಿ ಮಾಡಿದ್ದರೆ, ಅಂದರೆ ಅವರ ಪ್ರೀವಿಯಸ್ ಲೋನ್ ಇದ್ದು ಆ ಲೋನ್ ಅಮೌಂಟನ್ನು ತೆಗೆದುಕೊಂಡಿದ್ದರೆ ಅದು ಕಟ್ ಆಗ್ತಾ ಇದ್ದರೆ ಅದರ ಅಮೌಂಟನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಯಾವುದೇ ಲೋನ್ ಇಲ್ಲದೆ ಇದ್ದರೆ ಬರೀ ನಿಯಮಿತ ವಂತಿಗೆ ಅಂದರೆ 3 ತಿಂಗಳು, ಅಕಸ್ಮಾತ್ ಆಗಸ್ಟು ಅಥವಾ ಸೆಪ್ಟೆಂಬರಲ್ಲಿ GPF ಲೋನ್ ಮಾಡ್ತಾ ಇದ್ದಾಗ ಫೆಬ್ರವರಿ ನಂತರ ಉಳಿದ ಎಲ್ಲ ತಿಂಗಳುಗಳ ಒಟ್ಟು ಮೊತ್ತವನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆ ಮೊತ್ತವನ್ನು ಎಂಟರ್ ಮಾಡಿ ನಂತರ ಪ್ರಸಕ್ತ ಸಾಲಿಗೆ ಮುಂಚಿನ ಅಂಗಡ ಸೆಳೆದಿದೆ, ಅಂದರೆ ಈ ಪ್ರಸಕ್ತ ಸಾಲಿನಲ್ಲಿ ಯಾವುದಾದ್ರೂ ಮತ್ತೆ ಅವರು ಮೊದಲೇ GPF ಲೋನ್ ಮಾಡಿದ್ದು ಈಗ ಎರಡನೇದು ಮಾಡ್ತಾ ಇದ್ರೆ ಹಳೆಯದನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಪ್ರಸಕ್ತ ಸಾಲಿನಲ್ಲಿ ಯಾವುದೂ ಇಲ್ಲ. ಮತ್ತು ಕೇಳಿರ್ತಕ್ಕಂತಹ ಹೊಸ ಮೊತ್ತ, ಕೇಳಿರ್ತಕ್ಕಂತಹ ಒಂದು ನ್ಯೂ ಲೋನ್ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಕೇಳಿರ್ತಕ್ಕಂಥ ನ್ಯೂ ಲೋನ್ ಇಲ್ಲಿ ಎಂಟ್ರಿ ನೀಡಬೇಕಾಗುತ್ತೆ. ಕೇಳಿರುವ ಲೋನನ್ನು ಎಂಟ್ರಿ ಮಾಡಿದ ನಂತರ ಇಂದಿನ ಆರ್ಥಿಕ ಸಾಲಿನ ಬಾಕಿ ಶುಲ್ಕ ಇದೆ. ಹಿಂದೆ ಅವರು GPF ಲೋನ್ ಮಾಡಿದ್ದು, ಆ GPF ಲೋನ್ನಲ್ಲಿ ಅವರದು ಇನ್ನೂ
ಒಂದು ಕಟ್ಟಬೇಕಾಗಿರ್ತಕ್ಕಂಥದ್ದು ಉಳಿದಿದ್ದಲ್ಲಿ ಅದನ್ನು ನಾವಿಲ್ಲಿ ನೀಡಬೇಕಾಗುತ್ತೆ. ಇಲ್ಲಿ ಈಗಾಗಲೇ GPF ಲೋನನ್ನು ಮಾಡಿದ್ದು, ಇಂದಿನ ಬಾಕಿ ಮೊತ್ತ ಉಳಿದಿದೆ. ಆ ಬಾಕಿ ಮೊತ್ತವನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದನ್ನು ಇಲ್ಲಿ ಬಾಕಿ ಮೊತ್ತವನ್ನು ಕೊಡ್ತೇನೆ. ಇಂದಿನ ಆರ್ಥಿಕ ಸಾಲು ನಂತರ ಇಲ್ಲಿ ಮರುಪಾವತಿ ಕಂತುಗಳ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ 40, ನಾವು ಅದನ್ನು 30ಗೂ ಸಹ ಪೇ ಮಾಡಬಹುದಾಗಿರುತ್ತೆ. ಈಗ ಮತ್ತೊಮ್ಮೆ ಎಲ್ಲ ಮಾಹಿತಿಯನ್ನು ಚೆಕ್ ಮಾಡ್ಕೋಬೇಕು. ಮೊದಲಿಗೆ ಇಲ್ಲಿ ಕಳೆದ ಸಾಲಿನ ಒಂದು ಆರ್ಥಿಕ ಸಾಲಿನ ಬ್ಯಾಲೆನ್ಸ್ ಶೀಟ್ ಅಮೌಂಟನ್ನು, ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಎಂಟರ್ ಮಾಡಿದ್ದೇವೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಸರಿಯಾಗಿದೆ. ನಂತರ ಕಳೆದ ಸಾಲು ಮುಗಿದ ನಂತರ ಉಳಿದಿರ್ತಕ್ಕಂಥ ತಿಂಗಳಲ್ಲಿ ಅವರ ಒಂದು ಪ್ರೀಮಿಯಂ ಮತ್ತು ಅವರ ಕಂತುಗಳು, ಇಂದಿನ ಸಾಲದ ಕಂತುಗಳ ಒಟ್ಟು ಮೊತ್ತವನ್ನು ಇಲ್ಲಿ ಎಂಟರ್ ಮಾಡಬೇಕು. ಮತ್ತು ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಯಾವುದೇ ಲೋನ್ ತೊಗೊಂಡಿದ್ರೆ ಅದನ್ನ ಇಲ್ಲಿ ಎಂಟರ್ ಮಾಡಬೇಕು, ಯಾವುದೇ ಲೋನನ್ನು ತೊಗೊಂಡಿಲ್ಲ. ಮತ್ತು ಇಲ್ಲಿ ಕೇಳಿರುವ ಹೊಸ ಮುಂಗಡವನ್ನು ಎಂಟ್ರಿ ಮಾಡಬೇಕಾಗುತ್ತೆ, ಕೇಳಿರುವ ಹೊಸ ಮುಂಗಡ. ನಂತರ ಹಿಂದಿನ ಆರ್ಥಿಕ ಸಾಲಿನ ಶುಲ್ಕ, ಈ ಹಿಂದೆ ಅವರು GPF ಲೋನ್ ಮಾಡಿದ್ದು, ಅದು ಬಾಕಿ ಉಳಿದಿರ್ತಕ್ಕಂತಹ ಮೊತ್ತವನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಬಾಕಿ ಉಳಿದಿರ್ತಕ್ಕಂಥ ಮೊತ್ತ ಇಲ್ಲಿ ಎಂಟ್ರಿ ಕೊಟ್ಟಿರ್ತೇನೆ. ಮತ್ತು ಕೇಳಿರ್ತಕ್ಕಂತಹ ಹೊಸ ಮೊತ್ತ ಮತ್ತು ಇನ್ಸ್ಟಾಲ್ಮೆಂಟ್ಸನ್ನು ಕೊಟ್ಟಾಗ ಇಲ್ಲಿ ಟೋಟಲ್ ಅಮೌಂಟ್ ನಮಗೆ ಕಾಣಸಿಗುತ್ತೆ. ನಂತರ ಇದನ್ನು ನಾವು ಫಾರ್ವರ್ಡ್ ಮಾಡ್ಕೋಬೇಕಾಗುತ್ತೆ. ಫಾರ್ವರ್ಡ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಪೇಮೆಂಟ್ ಮೆಥಡನ್ನು GPF CTS 7 ಆದ ನಂತರ ರಿಸಿಪೆಂಟ್ಸ್ ಅಮೌಂಟನ್ನು ಇಲ್ಲಿ ಪೇಮೆಂಟ್ ಮೋಡನ್ನು ಸೆಲೆಕ್ಟ್ ಮಾಡಬೇಕು. ಈ ಪೇಮೆಂಟನ್ನು ಸೆಲೆಕ್ಟ್ ಮಾಡಿ ನಂತರ ಇದನ್ನು ನಾವು ಫಾರ್ವರ್ಡ್ ಮಾಡಬೇಕಾಗುತ್ತೆ. ಈಗ ಕೇಸ್ ವರ್ಕರ್ ರೋಲ್ನಿಂದ ಈ ಬಿಲ್ ಫಾರ್ವರ್ಡ್ ಆಗಿ, ಈಗ ಕೇಸ್ ವರ್ಕರ್ ರೋಲ್ನಿಂದ ಬಿಲ್ ಫಾರ್ವರ್ಡ್ ಆಗಿರುತ್ತೆ. ನಂತರ ಇಲ್ಲಿ ನಾವು ರೋಲನ್ನು ಚೇಂಜ್ ಮಾಡ್ಕೋಬೇಕು. ಕೇಸ್ ವರ್ಕರ್ ರೋಲ್ನಿಂದ ಸೂಪ್ರಿಡೆಂಟ್ ರೋಲ್ಗೆ ಹೋಗಬೇಕಾಗುತ್ತೆ. ಸೂಪ್ರಿಡೆಂಟ್ ರೋಲಲ್ಲಿ ಈ ಬಿಲ್ಲನ್ನು GPF ಬಿಲ್ ಬಂದಿರುತ್ತೆ, ಆ ಬಿಲ್ಲನ್ನು ಮತ್ತೊಮ್ಮೆ ಇಲ್ಲಿ ಚೆಕ್ ಮಾಡಿ ಫಾರ್ವರ್ಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ GPF ಬಿಲ್ ಬಂದಿದೆ, ಲೆಕ್ಕ ಶೀರ್ಷಿಕೆ ಸರಿ ಇರುತ್ತೆ. ಒಂದು ಚೆಕ್ ಬಾಕ್ಸ್ಗಳನ್ನೆಲ್ಲ ಟಿಕ್ ಮಾಡ್ತಾ ಸಾಗಬೇಕು. ನಂತರ ವೆರಿಫಿಕೇಷನ್ ಲಿಸ್ಟ್ಗೆ ಹೋಗಿ ವೆರಿಫೈಯಿಂಗ್ ಡಾಕ್ಯುಮೆಂಟ್ಸ್ ಇರುತ್ತೆ, ಆ ಡಾಕ್ಯುಮೆಂಟ್ಸನ್ನು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಮತ್ತೆ ವೆರಿಫಿಕೇಷನ್ ಲಿಸ್ಟ್ಗೆ ಹೋಗಿ ನಾಟ್ ವೆರಿಫೈಡ್ ಇರ್ತಕ್ಕಂತಹ ಬಿಲ್ ಡೀಟೇಲ್ಸನ್ನು ಎಲ್ಲವನ್ನು ಸಹ ಇಲ್ಲಿ ಕ್ಲಿಕ್ ಮಾಡಬೇಕು. ಮತ್ತೊಮ್ಮೆ ವೆರಿಫಿಕೇಷನ್ ಲಿಸ್ಟ್ಗೆ ಹೋಗಿ ರೆಸಿಪೆಂಟ್ ಡೀಟೇಲ್ಸ್ ವೆರಿಫಿಕೇಷನ್ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೋಬೇಕು. ನಂತರ ಮತ್ತೆ ವೆರಿಫಿಕೇಷನ್ ಲಿಸ್ಟ್ ಎಲ್ಲವೂ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಫಾರ್ವರ್ಡ್ ಟು DDOಗೆ ಇದನ್ನು ಫಾರ್ವರ್ಡ್ ಮಾಡಬೇಕಾಗುತ್ತೆ. ಇದಾದ ನಂತರ ಮತ್ತೆ ರೋಲನ್ನು DDOಗೆ ಚೇಂಜ್ ಮಾಡ್ಕೋಬೇಕು. ಇಲ್ಲಿ 2 ಬಿಲ್ ಕಾಣ್ತಾ ಇದೆ. ಸೊ DDO ರೋಲ್ನಲ್ಲಿ 2 ಬಿಲ್ ಇದೆ. ಇಲ್ಲಿ ನಾವು GPF ಬಿಲ್ಲನ್ನು ತಗೊಳ್ಳೋಣ. ಇಲ್ಲಿ ವೆರಿಫಿಕೇಷನ್ಗೆ ಬಂದಿರತಕ್ಕಂತಹ GPF ಬಿಲ್ CTS 7, ಇಲ್ಲಿ ಕೊಟ್ಟಿರ್ತಕ್ಕಂಥ ಜನರಲ್ ಇನ್ಫಾರ್ಮೇಷನ್ ಟ್ಯಾಬನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ವೆರಿಫಿಕೇಷನ್ ಲಿಸ್ಟ್ಗೆ ಹೋಗಿ ನಾಟ್ ವೆರಿಫೈಡ್ ಇರ್ತಕ್ಕಂತಹ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಮತ್ತೊಮ್ಮೆ ವೆರಿಫಿಕೇಷನ್ಗೆ ಹೋಗಿ ರೆಸಿಪೆಂಟ್ ಡೀಟೇಲ್ಸ್ ಇರುತ್ತೆ,
ನಂತರ ವೆರಿಫಿಕೇಷನ್, ಆಲ್ ವೆರಿಫೈಡ್, ಅಪ್ರೂವ್ ಆ್ಯಂಡ್ ಸೆಂಡ್ ಫಾರ್ ಪ್ರಿಂಟಿಂಗ್. ಇದನ್ನು ಪ್ರಿಂಟಿಗೆ ಕಳಿಸಿದಾಗ ಇದು ಕೇಸ್ ವರ್ಕರ್ ರೋಲ್ಗೆ ಬರುತ್ತೆ. ಕೇಸ್ ವರ್ಕರ್ ರೋಲ್ನಲ್ಲಿ ಇವುಗಳನ್ನು ಪ್ರಿಂಟ್ ಮಾಡ್ಕೋಬೇಕಾಗತ್ತೆ. ನಂತರ ಮತ್ತೊಮ್ಮೆ ಕೇಸ್ ವರ್ಕರ್ ರೋಲ್ಗೆ ಹೋಗೋಣ. ಇಲ್ಲಿ ಬಿಲ್ನ ಫುಲ್ ಬಂದಿರುತ್ತೆ. ಆ ಬಿಲ್ಲನ್ನು ನಾವು ಈಗ ಪ್ರಿಂಟ್ ಮಾಡ್ಕೋಬೇಕಾಗತ್ತೆ. ಬಂದಿರತಕ್ಕಂಥ ಬಿಲ್ಲನ್ನು ಪ್ರಿಂಟ್ ಕೊಟ್ಟು ಇದನ್ನ ಪ್ರಿಂಟ್ ಮಾಡ್ಕೋಬೇಕು ಅಥವಾ ಸೇವ್ ಮಾಡ್ಕೋಬೇಕು. ಇಲ್ಲಿ ನಾನು ಇದನ್ನು ಮೊದಲಿಗೆ ಸೇವ್ ಮಾಡ್ಕೋತೇನೆ. ಲೆಡ್ಜರ್ ಸೇವ್ ಆಗಿದೆ. ಇಲ್ಲಿ ನಂಬರ್ ಆಫ್ ಪೇಜಸ್ ಅನ್ನು ಎಂಟರ್ ಮಾಡಬೇಕು. ನಂತರ ಬಿಲ್ ಡೀಟೇಲ್ಸ್ ಇದೆ. ಬಿಲ್ ಡೀಟೇಲ್ಸ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಸಹ ನಾವು ಸೇವ್ ಮಾಡ್ಕೋಬೇಕಾಗತ್ತೆ. ಸೇವ್ ಮಾಡಿಕೊಂಡ ನಂತರ ಬಿಲ್ ಡೀಟೇಲ್ಸ್ ಇಲ್ಲಿ 3-4 ಪೇಜಸ್ ಇದೆ. ನೆಕ್ಸ್ಟ್ ಫಾರ್ವರ್ಡ್ ಟು DDO ಕ್ಲಿಕ್ ಮಾಡಿದಾಗ ಇಲ್ಲಿ ಟಾಪ್ ಶೀಟ್ ಜನರೇಟ್ ಆಗುತ್ತೆ. ತಪ್ಪದೆ ನಾವು ಟಾಪ್ ಶೀಟನ್ನು ಸೇವ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಜನರೇಟ್ ಟಾಪ್ ಶೀಟ್ ಇದೆ. ಟಾಪ್ ಶೀಟ್ ಜನರೇಟ್ ಆಗಿರುತ್ತೆ. ಇದನ್ನು ಸಹ ನಾವು ಸೇವ್ ಮಾಡ್ಕೋಬೇಕಾಗತ್ತೆ. ಕ್ಲೋಸ್. ಈಗ ಮತ್ತೆ ರೋಲನ್ನು DDOಗೆ ತಂದು DDO ರೋಲಲ್ಲಿ ಇರ್ತಕ್ಕಂತಹ ಬಿಲ್ಲನ್ನು ನಾವು ಟ್ರೆಜರಿಗೆ ಪಾಸ್ ಮಾಡಬೇಕಾಗುತ್ತೆ. ಇಲ್ಲಿ 2 ಬಿಲ್ಲು ಸಬ್ಮಿಷನ್ ರೆಡಿ ಇದೆ. ಒಂದು CTS 7. ಇದನ್ನು ಟ್ರೆಜರಿಗೆ ಫಾರ್ವರ್ಡ್ ಮಾಡಬೇಕಾಗತ್ತೆ. ಸೆಂಡ್ ಟು ಟ್ರೆಜರಿ. ಈಗ GPF ಲೋನ್ ಬಿಲ್ ಫುಲ್ ಕ್ಲಿಯರ್ ಆಗಿ ಟ್ರೆಜರಿಗೆ ಸಬ್ಮಿಟ್ ಆಗಿರುತ್ತೆ. ನಾವು ಆ ಬಿಲ್ಲನ್ನು ವಿತಿನ್ 7 ಡೇಸ್ ಒಳಗಡೆ ಆ ಡಾಕ್ಯುಮೆಂಟನ್ನು ಟ್ರೆಜರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ.